ಯಾವುದೋ ರಾಜಕೀಯ ಪಕ್ಷದ ಕಾರ್ಯಕರ್ತರ ಕಿತ್ತಾಟ ಅಲ್ಲ, ಇದು ಕೃಷ್ಣನ ಭಕ್ತರ ವಿಚಾರ. ಮಧು ಪಂಡಿತ್ ದಾಸ್ ಮತ್ತು ವರದಕೃಷ್ಣ ದಾಸ್ ಜೊತೆ ಮಾತಾಡ್ತಾ ಇದ್ದೀವಿ. ಮಧು ಪಂಡಿತ್ ದಾಸ್, ನಾನು ಇನ್ನೊಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ಮುಂಬೈ ಇಸ್ಕಾನ್ ಬಗ್ಗೆ, ಇವತ್ತೇನು ಮುಂಬೈ ಇಸ್ಕಾನ್ನ ಡಿವೋಟೀಸ್ ಅಲ್ಲಿ ಬಂದಿದ್ರು, ಅವ್ರ ಬಗ್ಗೆ ನಮಗೆ ಯಾವುದೇ ವಿಶ್ವಾಸ ಇಲ್ಲ ಅಂತ ಹೇಳಿದರು. ಅವರು ಕೃಷ್ಣನ ಭಕ್ತರು, ತಾವು ಕೂಡ ಕೃಷ್ಣನ ಭಕ್ತರು, ಇಬ್ಬರೂ ಕೂಡ ದಾಸ, ಕೃಷ್ಣನ ದಾಸ ಅಂತ ಹೆಸರಿಟ್ಕೊಂಡಿದ್ದೀರಿ, ಇಬ್ಬರೂ ಕೃಷ್ಣನ ಸೇವೆ ಮಾಡ್ತಾ ಇರೋರು. ಆದರೆ ಇವತ್ತು ಕೃಷ್ಣ ಹಿಲ್ ಬಳಿ ನಡೆದಂಥ ಈ ಗಲಾಟೆ ಗದ್ದಲ ಗಮನಿಸಿದರೆ ನಿಮಗೆ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ, ಅವರಿಗೆ ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ಹಾಗಾದರೆ ಯಾರ ಬಗ್ಗೆ ಯಾರಿಗೂ ವಿಶ್ವಾಸ ಇಲ್ಲ ಅಂದಮೇಲೆ ಯಾರ ಮೇಲೆ ಯಾರಿಗೆ ವಿಶ್ವಾಸ ಇದೆ ಇಲ್ಲಿ? ಹಾಗಾದರೆ ಯಾರನ್ನ ನಂಬಬೇಕು? ಸತ್ಯನ ನಂಬಬೇಕು. ಅದೇ ಒಂದೇ ಒಂದು, ಸತ್ಯನ ನಂಬಬೇಕು. ಸತ್ಯ ಏನಂದ್ರೆ, ನಾವು ಈ ಹೋರಾಟ ಮಾಡ್ತಾ ಇರೋದು ಈ ಅಮೆರಿಕನ್ ಗುರುಸು, ಫಾರಿನ್ ಗುರುಸು, ನಮ್ಮ ಇಸ್ಕಾನ್ನ ಹೆಸರು ಪ್ರಭುಪಾದ್ 1977ನಲ್ಲಿ ಸಮಾಧಿ ಆದಮೇಲೆ ತುಂಬ ಕೆಟ್ಟ ಹೆಸರು ಇಸ್ಕಾನ್ಗೆ ಬಂದಿದೆ. ಅಮೆರಿಕಾನಲ್ಲಿ, ನ್ಯೂಯಾರ್ಕ್ನಲ್ಲಿ ಇದ್ದಿದ್ದು, ಪ್ರಭುಪಾದ್ ಟೈಮ್ನಲ್ಲಿ ಇದ್ದಿದ್ದು 300 ಡಿವೋಟೀಸ್ ಇದ್ದಿದ್ದು, ಇವಾಗಿರೋದು 8 ಡಿವೋಟೀಸು. ಆ ಬಿಲ್ಡಿಂಗ್ ಎಲ್ಲ ಮಾರಾಟ ಮಾಡಿ ಇದುವರೆಗೂ ಸತ್ಯವಂತರು ಯಾರು? ಮಧು ಪಂಡಿತ್ ದಾಸ್, ಸತ್ಯವಂತರು ಯಾರು? ತಮ್ಮ ಬಗ್ಗೆ ತಾವು ಹೇಳ್ಕೊತಾ ಇದ್ರೆ ಅಥವಾ ಮುಂಬೈ ಬಗ್ಗೆ ಹೇಳ್ತಾ ಇದ್ರೆ, ಯಾರು ಸತ್ಯವಂತರು? ಯಾರನ್ನು ನಂಬಬೇಕು ಈಗ? ಅಲ್ಲ, ನಾವು ಸತ್ಯ ಕಡೆ ಇದೀವಿ ಅಂತ ನಾವು ಒಂದೊಂದು ಎಲ್ಲದಕ್ಕೂ ಅದಕ್ಕೆ ನಾವು ವಿ ಗಿವ್ ಯು ಎವಿಡೆನ್ಸ್ ಫಾರ್ ಆಲ್ ದೋಸ್. ಈಗ ಸುಮ್ಮನೆ ಎವಿಡೆನ್ಸ್ ಇಲ್ಲದೆ ಅವ್ರು ಏನೇನೋ ಹೇಳ್ತಾರೆ, ಫ್ಯಾಮಿಲಿ 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 ಅಂತ ಹೇಳ್ತಾರೆ. ಸತ್ಯದ ಪ್ರಶ್ನೆ ಎತ್ತಿದ್ದೀರಾ, ಬಹಳ ಸಂತೋಷ. ಈ ಸತ್ಯದ ಪ್ರಶ್ನೆ ಪ್ರಸ್ತಾಪಿಸಿ ನೀವು ಅನೇಕ ದಾಖಲೆ ಮಾಹಿತಿಗಳನ್ನು ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡಿದ್ದೀರಾ. 12 ವರ್ಷಗಳ ಅವಧಿ ತಮಗೆ ಅವಕಾಶ ಸಿಕ್ತು, ನಾವು ಕೂಡ ಮಾಡಿದ್ದೀವಿ. ಕೋರ್ಟಿನ ತೀರ್ಪು ಯಾರ ಕಡೆ ಸತ್ಯ ಇದೆ, ಯಾರ ಕಡೆ ಅಸತ್ಯ ಇದೆ, ಯಾರು ಕನ್ಸ್ಪೈರ್ ಮಾಡಿದ್ದಾರೆ, ಯಾರು ಡಾಕ್ಯುಮೆಂಟ್ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಕೋರ್ಟಿನ ತೀರ್ಪು ಬಂದಿದೆ. ಹಾಗಾದ್ರೆ ನೀವು ಹೇಳೋದು ಏನಂದ್ರೆ, ಇವತ್ತಿನ ದಿನ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಅಸತ್ಯವೇ? ಅಸತ್ಯವೇ? ಅದೇ ತಾನೇ ನೀವು ಹೇಳೋದು? ಕೊಟ್ಟಂತಹ ತೀರ್ಪು ಅಸತ್ಯ. ನಮಗೆ ತೀರ್ಪು ಕೊಟ್ಟಿದ್ದು ಅಲೋ, ಟ್ರಯಲ್ ಕೋರ್ಟ್ ಕೊಟ್ಟಿದ್ದು ನಮ್ಮ ತೀರ್ಪು ನಮ್ಮ ಬಗ್ಗೆ ಇತ್ತು. ಇಟ್ ವಾಸ್ ಇನ್ ಅವರ್ ಫೇವರ್. ಆವಾಗ ಏನ್ ಹೇಳ್ತಾ ಇದ್ರಿ? ನಾವೇನು ಹೇಳಿದ್ವಿ? ಅದಕ್ಕೆ ವ್ಯತ್ಯಾಸ ಬಂತು. ನಾವೇನು ಹೇಳಿದ್ವಿ? ಏನು ಹೇಳಲಿಲ್ಲ. ಸತ್ಯ ಒಡನೆ ಇಮಿಡಿಯೇಟ್ಲಿ ಸತ್ಯ ಗೊತ್ತಾಗಬೇಕಾದ್ರೆ ಹೈಕೋರ್ಟ್ ನಲ್ಲಿ ಅಪೀಲ್ ಫೈಲ್ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ತೀರ್ಪು ಸರಿ ಆಯ್ತು. ಈಗ ಒಂದು ಕ್ಲಿಯರ್ ಮಾಡಿ ಕೊಂಡಿದ್ದಾಚಿ, ಇಲ್ಲಿ ಸೈದ್ಧಾಂತಿಕವಾಗಿ ನಿಮ್ಮ ಯುದ್ಧ ಕಿರಾಟನೋ, ಆಸ್ತಿಗೋಸ್ಕರ ಹಣಕ್ಕೋಸ್ಕರ ಕಿತ್ತಾಟನೋ ಏನಿದು? ಒಂದು ನಿಮಿಷ, ಅವ್ರ ಉತ್ತರ ಹೇಳ್ತಾರೆ. ಅದು ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಹೇಳಿ. ಇವಾಗ ಈ ಫಿಲಾಸಫಿಕಲ್ ಡಿಸ್ಪ್ಯೂಟ್ ನಾವು ಸ್ಟಾರ್ಟ್ ಮಾಡಿದ್ದು, ಆ ಫಿಲಾಸಫಿಕಲ್ ಡಿಸ್ಪ್ಯೂಟ್ ಇವತ್ತು ಒಪ್ಕೊಂಡ್ಬಿಟ್ರೆ ಆಸ್ತಿ ವಿಷಯನೇ ಬರೋದಿಲ್ವಲ್ಲ. ಫಿಲಾಸಫಿಕಲ್ ಒಂದೇ ಒಂದು ರೆಸೊಲ್ಯೂಷನ್ ಮಾಡಲಿ. ಅವರು ಇಂಟರ್ನ್ಯಾಷನಲ್ ಗವರ್ನಿಂಗ್ ಬಾಡಿ 30 ಜನದಲ್ಲಿ 28 ಜನ ಗುರುಗಳಿದ್ದಾರೆ, ಸೆಲ್ಫ್ ಮೇಡ್ ಗುರು, ಸ್ವಯಂ ಗೋಷ್ಠಿ ಗುರುಗಳು. ಅವರೊಂದು ರೆಸೊಲ್ಯೂಷನ್ ಪಾಸ್ ಮಾಡಲಿ, ನಾಳೆನೆ ಒಳಗಡೆ ಬಿಟ್ಬಿಡ್ತೀವಿ ನಾವು ಅವ್ರನ್ನ ಒಳಗಡೆ, ಏನು ಪ್ರಶ್ನೆನೇ ಇಲ್ಲ. ನಾನು ವೃಂದಾವನ್ನಲ್ಲಿ, ನಾವು ಇಲ್ಲಿ ನಮ್ಮ ಈ ಬೆಂಗಳೂರು ಫ್ಯಾಮಿಲಿ ಡಿವೋಟೀಸ್ ಅಂತ ಹೇಳ್ತಾ ಇರಲ್ಲ, ನಮ್ಗೆ 30-50 ಮೆಂಬರ್ಸ್ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ. ಇಲ್ಲಿ ಪ್ರಭುಪಾದ್ನ ಗುರುವಾಗಿ ಸ್ವೀಕರಿಸಿದ್ದು ಇಲ್ಲಿ ಫುಲ್ ಟೈಮ್ ಡಿವೋಟೀಸು ಮೋರ್ ದನ್ ಥೌಸಂಡ್ಸ್ ಆರ್ ದೇರ್. ಈ ದೇವಸ್ಥಾನದ ಒಳಗಡೆ 350 ಜನ ಇದ್ದಾರೆ. ಈ ಬೆಂಗಳೂರು ದೇವಸ್ಥಾನದ ಬೆಂಗಳೂರು ಶಾಖೆನಲ್ಲಿ ಮಾತ್ರ. ಅವ್ರಿಗೆ ಎಲ್ಲ ನೀವು ಪ್ರಭುಪಾದ ಒಂದು ರೆಸೊಲ್ಯೂಷನ್ ಮಾಡಿದ್ರೆ ಎಲ್ಲ ಬಿಟ್ಕೊಟ್ಬಿಡ್ತೀವಿ ನೋಡಿ. ಪ್ರಭುಪಾದ್ ಗುರು ಆಗ್ಬೋದಂತ. ಇಸ್ಕಾನ್ ಲಾ ನಲ್ಲಿ ಏನ್ ಮಾಡಿದೀರಾ ಈ ಗುರುಗಳು? ದೇ ಮೇಡ್ ಅ ರೆಸೊಲ್ಯೂಷನ್ ದಟ್ ಪ್ರಭುಪಾದ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಆಸ್ ಅ ಗುರು ಬೈ ಎನಿಬಡಿ. ಆ ರೆಸೊಲ್ಯೂಷನ್ ತೆಗೆದ್ಬಿಡ್ತೀರಾ? ಓಕೆ, ಅವರು ಉತ್ತರ ಕೊಡ್ತಾರೆ. ವರದಕೃಷ್ಣದಾಸ್ ಉತ್ತರ ಕೊಡ್ತಾರೆ. ಒಂದು ನಿಮಿಷ. ವರದಕೃಷ್ಣದಾಸ್, ಮೊನ್ನೆ ನಾವೆಲ್ಲ ಬಿಟ್ಕೊಟ್ಬಿಡ್ತೀವಿ. ಚರ್ಚೆ ನಡೆದಾಗ ಅವ್ರ ನೇರ ಪ್ರಶ್ನೆಗೆ ಉತ್ತರ ಕೇಳಿ. ಆಯ್ತು. ಮೊನ್ನೆ ಚರ್ಚೆ ನಡೆದಾಗ ಚಂಚಲಪತಿ ದಾಸರು ಒಂದು ಅದ್ಭುತವಾದಂಥ ಒಂದು ಆಫರ್ ಮಾಡಿದ್ದಾರೆ. ಏನದು? ಈ ಒಂದು ರೆಸಲ್ಯೂಷನ್ ಏನಾದರೂ ಪಾಸ್ ಮಾಡಿದರೆ ನಾನು ಮತ್ತು ಶ್ರೀಮಾನ್ ಮಧು ಪಂಡಿತ್ ದಾಸರು, ನನ್ನ ಷಡ್ಕ ಆದಂಥ ಮಧು ಪಂಡಿತ್ ದಾಸರು ಇಸ್ಕಾನ್ ದೇವಾಲಯ ಯಾವುದಕ್ಕೋ ಒಂದು ಸೇರಿ ಪಾತ್ರೆ ತೊಳಿತೀವಿ ಅಂತ ಒಂದು ಆಫರ್ ಮಾಡಿದ್ದಾರೆ. ಬಹಳ ಸಂತೋಷ. ಈಗ ನಾವು ನಮ್ಮ ಸಂಸ್ಥೆ ಕಡೆಯಿಂದ ರೆಸಲ್ಯೂಷನ್ ಪಾಸ್ ಮಾಡ್ತೀವೋ ಇಲ್ವೋ ಅದು ಸಮಯ ಹೇಳುತ್ತೆ. ಆ್ಯಸ್ ಪರ್ ಟೈಮ್ ಅದು ರಿವೀಲ್ ಆಗುತ್ತೆ. ಆದರೆ
ಒಂದು ಪಕ್ಷ ನೀವು ಹೇಳಿದ ಹಾಗೆ ಯಾಕೆ ಸಮಯ ಹೇಳುತ್ತೆ? ಉತ್ತರ ಕೊಡ್ರಿ, ಅದಕ್ಕೆ ಉತ್ತರ ಕೊಡ್ರಿ. ಕೊಡ್ತಾ ಇದ್ದೀನಿ ಸ್ವಾಮಿ, ನಾ ಬಂದಿರೋದೇ ಉತ್ತರ ಕೊಡಕ್ಕೆ, ಉತ್ತರ ಕೊಡಕ್ಕೆ. ಆಯ್ತು, ನಾವು ಒಂದು ಪಕ್ಷ ನೀವು ಹೇಳಿದಾಗೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಸಹ ನಿಮಗೆ ಈ ಪಾತ್ರೆ ತೊಳೆಯೋ ಕೆಲಸ ನಾವು ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ನೀವು ಪಾತ್ರೆ ತೊಳೆಯೋ ನೆಪದಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಇದಕ್ಕೂ ಮುಂಚೆ ತೊಳಿತಿದ್ದವರು ಪಾತ್ರೆ ಸರಿಯಾಗಿ ತೊಳಿತಿರ್ಲಿಲ್ಲ, ನಾನ್ ಚೆನ್ನಾಗಿ ತೊಳಿತಾ ಇದ್ದೀನಿ ಆದ್ರಿಂದ ಈ ಪಾತ್ರೆ ನಂದು ಅಂತ ಕೂತ್ಬಿಡ್ತೀರಾ ನೀವು. ದಿಸ್ ಈಸ್ ದಿ ಫ್ರಾಡ್ ದಟ್ ಯು ಹ್ಯಾವ್ ಡನ್ ಇನ್ ಇಸ್ಕಾನ್. ಈ ಪಾತ್ರೆನ ನಂದು ಅಂತ ಕೂತ್ಬಿಡ್ತೀರಾ. ಸೊ ದ ಪ್ರಾಬ್ಲಮ್ ಸ್ವಾಮೀಜಿ ನೀವು ದಯವಿಟ್ಟು ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಮಾಡಿ. ಆಯ್ತು, ಒಂದ್ ಕೆಲಸ ಮಾಡೋಣ, ಇಂಟ್ರೋಸ್ಪೆಕ್ಟ್ ಮಾಡಿ. ನೀವು ಯಾವ್ದೋ ಒಂದು ಸಂಸ್ಥೆಗೆ ಸೇರ್ತೀರಾ. ಇನ್ನೊಂದು ಚಾಲೆಂಜ್, ಇನ್ನೊಂದು ಚಾಲೆಂಜ್ ಆಗ್ತೀನಿ. ಚಾಲೆಂಜ್ ಏನೋ ಇದೆ. ನೀನು ಇಸ್ಕಾನ್ ಗವರ್ನಿಂಗ್ ಬಾಡಿ ಕಮಿಷನ್ ಇಂದ ಒಂದು ರೆಸಲ್ಯೂಷನ್ ಮಾಡಿಸ್ಕೊಂಡ್ ಬರ್ತೀರಾ? ಆ ಒಂದು ಅಮೆರಿಕನ್ ಗುರೂಸ್ನ ನಿಮ್ಮ ಈ ಟಿವಿ ಚಾನೆಲ್ ನಲ್ಲಿ ನೀನು ಕರ್ಸ್ಕೊಂಡ್ ಬರ್ತೀಯಾ? ಅಮೆರಿಕನ್ ಗುರೂಸ್ನ ನಾನು ಕೆಲವು ಪ್ರಶ್ನೆಗಳು ಕೇಳಬೇಕು. ನೋಡಿ, ನೀವು ಐ ವಾಂಟ್ ಟು ಆನ್ಸರ್ ವಾಟ್ ದೇ ಹ್ಯಾವ್ ಡನ್ ಟು ಇಸ್ಕಾನ್. ಇಸ್ಕಾನ್ ಹೆಂಗೆ ನಾಶ ಮಾಡಿದ್ದಾರೆ 1977 ಅಂತ. ಇದೊಂದು ನೋಡಿ ಕಾಲ್ಪನಿಕ ಕಟ್ಟುಕತೆ. ಇವಾಗ ಇವರಿಬ್ರು ಚಂಚಲಪತಿ ದಾಸರು ನನಗೆ ಅಮೆರಿಕನ್ ಮತ್ತೆ ಮಧು ಪಂಡಿತ್ ದಾಸರು ಇಬ್ರು ಸೇರಿದ್ರೆ ಗುರುಗಳು ಒಬ್ರು ಸ್ಕ್ರಿಪ್ಟ್ ಬರೆಯಕ್ಕೆ, ಇನ್ನೊಬ್ರು ಆಕ್ಟ್ ಮಾಡ್ಲಿಕ್ಕೆ ಸರಿಯಾದ ಜೋಡಿ ಆಗಿದ್ದೀರಾ ನೀವು. ಈ ಮೂರನೇ ಅವರು ಶೆಲ್ಕ ಸೇರ್ಕೊಂಡಿದ್ದಾರೆ ನೋಡಿ, ಶ್ಯಾಮ್ ಸುಂದರ್ ದಾಸ್ಗೆ. ಅವ್ರಿಗೆ ಏನ್ ರೋಲ್ ಕೊಡ್ತೀರೋ, ಏನ್ ಹೇಳ್ತಾರೆ ವಿಲ್ಲನ್ನು, ಕಾಮಿಡಿಯನ್ ಏನ್ ರೋಲ್ ಕೊಡ್ತೀರಾ, ನೀವಿಬ್ರು ಜಗಳ ಮಾಡ್ಕೊಂಡು ನಿರ್ಧಾರ ಮಾಡಿ, ಅದು ಬೇರೆ ವಿಷಯ. ಈಗ ಇಸ್ಕಾನ್ ಬಗ್ಗೆ ನಿಮಗೆ ಅಷ್ಟು ನಂಬಿಕೆ ಇಲ್ಲ. ಕೇಳು, ಒಂದು ವಿಷಯ ನಾ ಹೇಳ್ತೀನಿ. ಇವಾಗ ಅಮೆರಿಕನ್ ಡಿವೋಟಿಸು ಪ್ರಪಂಚದಲ್ಲಿ ಎಷ್ಟೋ ಜನ ಅಮೆರಿಕನಲ್ಲಿ ಇಸ್ಕಾನ್ ಆಚೆ ಕಡೆ ಇದ್ದಾರೆ. ಅವ್ರು ಯಾಕೆ ಆಚೆ ಕಡೆ ಇದ್ದಾರೆ? ಅವರು ಈ 11 ಜನ ಅಮೆರಿಕನ್ ಗುರುಸು ಆಚಾರ್ಯ ಪೀಠ ತಗೊಂಡು ಅನ್ಆಥರೈಸ್ಡ್ ಆಗಿ ಅದಕ್ಕೆ ವಿರುದ್ಧ ಮಾಡಿದಾಗ ಅವ್ರನ್ನ ಇಸ್ಕಾನ್ ಆಚೆ ಕಳಿಸಿದ್ದಾರೆ. ಇವಾಗ ನಾವು 350 ಜನ ಈ ಇಸ್ಕಾನ್ ನಮಗೆ ಸಾವಿರಾರು ಜನಗಳು ಅಮೆರಿಕದಿಂದ ನಮಗೆ ಸಪೋರ್ಟ್ ಇದೆ. ವರದಾ ಅವರಿಂದ ಉತ್ತರ ಕೇಳ್ತೀನಿ. ವರದಾ ನಿಮ್ ಉತ್ತರ ಕೇಳ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.